ಸೃಷ್ಟಿಕರ್ತನಾದ ಯೇಸು ಕರ್ತನಾದ ಪವಿತ್ರ ನಾಮದಲ್ಲಿ ತಂದೆಯ ದೇವರಿಗೆ ಸ್ತೋತ್ರವಾಗಲಿ. ಕ್ರಿಸ್ತ ಯೇಸುವಿನಲ್ಲಿರುವಂಥ ಎಲ್ಲ ಸಹೋದರ ಸಹೋದರರಿಗೂ ಶುಭವಾಗಲಿ. ಮತ್ತೊಂದು ಸುಂದರವಾದಂಥ ಅವಕಾಶ ದೇವರ ವಚನ ಕೇಳಲಿಕ್ಕೆ ದೇವರು ನಮಗೆ ಅನುಗ್ರಹಿಸಿದ್ದಾರೆ. ಆತನ ಪರಿಶುದ್ಧವಾದಂಥ ವಚನಕ್ಕೆ ಸ್ತೋತ್ರವಾಗಲಿ. ಈ ದಿನ ನಾವು ಕೇಳುವಂಥ ವಾಕ್ಯದ ಮುಖ್ಯ ವಿಷಯ ಏನಂತಂದ್ರೆ, ನಿಮ್ಮ ನಂಬಿಕೆಯ ಬಟನ್ ಚಾಲೋ ಇರಲಿ, ನಿಮ್ಮ ನಂಬಿಕೆಯ ಸ್ವಿಚ್ ಯಾವಾಗಲೂ ಆನ್ ಇಕ್ರಿ. ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ ಅದರ 8ನೇ ವಚನ, ಯಾವಾಗಲೂ ಇದು ನಿಮ್ಮ ಬಾಯಲ್ಲಿರಲಿ. ದೇವರ ವಾಕ್ಯ ಹೇಳ್ತದೆ, ದೇವರ ವಾಕ್ಯ ಯಾವಾಗಲೂ ನಿಮ್ಮ ಬಾಯಲ್ಲಿರಲಿ, ಯಾವಾಗಲೂ. ಮತ್ತೆ ಕೆಳಗೆ ನಾವು ನೋಡ್ತೇವೆ, ಹಗಲು ಇರುಳು ಇದನ್ನ ಧ್ಯಾನ ಮಾಡುತ್ತಾ. ಯಾವಾಗಲೂ ನಿಮ್ಮ ಬಾಯಲ್ಲಿರಲಿ ಮತ್ತು ಹಗಲು ಇರುಳು ಇದನ್ನ ಧ್ಯಾನ ಮಾಡ್ರಿ. ದೇವರ ವಚನ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಯಾವಾಗಲೂ ನಂಬಿಕೆಯ ಸ್ವಿಚ್, ನಂಬಿಕೆಯ ಬಟನ್ ಯಾವಾಗಲೂ ಚಾಲು ಇಡ್ರಿ. ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಹಾಕಿ ನಮ್ಮ ಬಾಯಿಂದ ಹೇಳುವುದನ್ನ ಯಾವಾಗಲೂ ಕೂಡ ಅದನ್ನ ಹೇಳ್ತಾ ಇರ್ರಿ. ಯಾವಾಗಲೂ, ಇಡೀ ದಿನ, ಇಡೀ ವಾರ, ಇಡೀ ತಿಂಗಳು, ಇಡೀ ವರ್ಷ, ಯಾವಾಗಲೂ ಕೂಡ ಅದನ್ನ ಹೇಳ್ತಾ ಇರ್ರಿ. ದೇವ್ರ ವಾಕ್ಯ ಅದೇ ಹೇಳುತ್ತೆ, ಹಗಲು ಇರುಳು, ರಾತ್ರಿ ಕೂಡ ಹಗಲು ಕೂಡ ಅದನ್ನ ಹೇಳ್ತಾ ಇರ್ರಿ. ಯಾವ ಪರಿಸ್ಥಿತಿ ಇದ್ರು, ಯಾವ ಸ್ಥಿತಿ ಬಂದ್ರು, ಯಾವ ತೊಂದರೆ ಬಂದ್ರು, ಯಾವ ಕಠಿಣತೆ ಬಂದ್ರು, ದೇವರ ವಚನ ಅದನ್ನ ನಂಬಿ ಅದನ್ನ ನಿಮ್ಮ ಬಾಯಿಂದ ಹೇಳ್ತಾ ಇರ್ರಿ. ಕೆಲವೊಂದು ಜನ ದೇವ್ರದ್ದು ವಚನ ಕಠಿಣ ಪರಿಸ್ಥಿತಿ ಬರುವಾಗ ಅದನ್ನ ಹೇಳುವುದಿಲ್ಲ. ಅವ್ರು ತಿಳ್ಕೊಂಡಿದ್ದಾರೆ, ನಾವು ಕಠಿಣ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೇವೆ, ದೇವ್ರು ನಮ್ಮೊಟ್ಟಿಗೆ ಇಲ್ವಾ, ಮತ್ತೆ ಇದು ಒಂದು ಸೋಲ ಅಂತ ತಿಳ್ಕೊತಾರೆ. ಇಲ್ಲ, ನಾವು ನೋಡ್ತೇವೆ ಅದು ಸೋಲಲ್ಲ. ಇದರ ಅರ್ಥ ಉನ್ನತಿಗಾಗಿ ಪರೀಕ್ಷೆ ಇದೆ, ಉನ್ನತಿಗಾಗಿ ಪರೀಕ್ಷೆ ಇದೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಹಗಲು ಇರುಳು ಇದನ್ನು ಧ್ಯಾನ ಮಾಡ್ರಿ. ಇದು ಉನ್ನತಿಗಾಗಿ ನಡೆಸುವಂಥದ್ದಾಗಿದೆ. ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ವಚನ ಹೇಳಿ, ನಿಮ್ಮ ಬಾಯಿಂದ ಹೇಳ್ತಾ ಇರ್ರಿ ಅದೇ ರೀತಿ. ಅದಕ್ಕೆ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನದಲ್ಲಿ, ನಾನಾ ಪ್ರಕಾರದ ಕಷ್ಟದಲ್ಲಿ ಬಿದ್ದಿರುವಾಗ ನೀವದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸ್ರಿ. ನಾನಾ ವಿಧವಾದ ಕಷ್ಟ, ಯಾವ ಸಮಸ್ಯೆ ಬರಲಿ, ಸ್ಥಿತಿ ಬರಲಿ, ಪರಿಸ್ಥಿತಿ ಬರಲಿ, ಅದನ್ನು ಆನಂದಕರವಾದದ್ದೆಂದು ಅದನ್ನ ಎಣಿಸಿ. ಅದಕ್ಕೆ ಯಾವ ಪರಿಸ್ಥಿತಿ ಬಂದರೂ ಕೂಡ ನೀವು ನಂಬಿಕೆಯಿಂದ ದೇವರ ವಾಕ್ಯ ಹೇಳುವುದನ್ನ ಮರಿಬೇಡಿ. ನಂಬಿಕೆಯಿಂದ ಅದನ್ನ ಅರಿಕೆ ಮಾಡಿ, ನಂಬಿಕೆ ಅದನ್ನ ಘೋಷಣೆ ಮಾಡಿ. ಅದು ಬಹಳ ಶಕ್ತಿಶಾಲಿ ಇದೆ, ಸಾಮರ್ಥ್ಯವುಳ್ಳದ್ದಿದೆ. ಯಾರು ದೇವರ ವಾಕ್ಯವನ್ನ ನಂಬಿಕೆಯಿಂದ ಹೃದಯದಲ್ಲಿ ಇಟ್ಟು ಅದನ್ನ ಬಾಯಿಂದ ಹೇಳ್ತಾರೋ, ಅದು ಹೇಳಿದ ಹಾಗೆ ಅದು ಕೆಲಸ ಮಾಡುತ್ತೆ. ಅದಕ್ಕೆ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಹಗಲು ಇರುಳು ಇದನ್ನು ಧ್ಯಾನ ಮಾಡ್ರಿ. ಅದ್ರಗೋಸ್ಕರವಾಗಿ ನಂಬಿಕೆಯ ಮೂಲಕ ದೇವರ ವಾಕ್ಯವನ್ನ ಹೇಳಿ, ದೇವರ ವಾಕ್ಯದ ಮೂಲಕ ನಂಬಿಕೆಯನ್ನ ಬಡಸ್ರಿ. ಎಂಥ ಪರಿಸ್ಥಿತಿ ಬರಲಿ, ಏನೇ ಕಗಲಕ್ಕೆ ಸೋಲನ್ನ ಒಪ್ಕೊಳ್ಬೇಡಿ, ಅಪನಂಬಿಕೆ ಮಾತುಗಳನ್ನ ಆಡ್ಲೇಬೇಡಿ. ದೇವರ ವಾಕ್ಯ ಸದಾ ನಿಮ್ಮ ಬಾಯಲ್ಲಿ ಇಡ್ರಿ ಮತ್ತು ಅದನ್ನ ಹೇಳ್ತಾ ಇರ್ರಿ. ಯೇಸುಂತರ, ಪೌಲಂತರ, ಪೇತ್ರಂತರ ವಚನ್ ಹೇಳ್ತಾ ಇರ್ರಿ. ಯೇಸು ಪ್ರಭು ನಮ್ ಕಲಿಸಿದ್ದಾರೆ, ಈ ಅಂಜೂರಕ್ಕೆ ಮಾಡಿದ್ದನ್ನ ನೀವು ಕೂಡ ಮಾಡ್ತೀರಾ. ಯೇಸು ಅಂಜೂರನ್ನ ಒಣಗಲಿ ಎಂಬುದಾಗಿ ಹೇಳುವಾಗ, ಫಲ ಕೊಡದಿರ್ಲಿ ಎಂಬುದಾಗಿ ಹೇಳುವಾಗ ಅದು ಹಾಗೆ ಆಯ್ತು. ಯೇಸು ಹೇಳ್ತಾ ಇದ್ದಾರೆ, ನೀವು ಕೂಡ ಹೀಗೆ ಮಾಡುವಿರಿ. ಯೇಸು ಪ್ರಭು ಅವ್ರು ಹೇಳ್ತಾ ಇದ್ದಾರೆ, ಕಿವಿ ತೆರಿಲಿ, ಬಾಯನ್ನು ಮಾತಾಡಲಿಕ್ಕೆ ಸಡ್ಲಾಗ್ಲಿ, ಕಣ್ಣು ತೆರಿಲಿ ಮತ್ತು ಪಾರ್ಶ್ವವಾಯು ಎದ್ದೇಳಿ ಹಾಸಿಗೆ ಎತ್ಕೊಂಡು ಮನೆಗೆ ಹೋಗ್ಲಿ. ಯೇಸು ಏನು ತನ್ನ ಬಾಯಿಂದ ಹೇಳ್ತಾ ಇದ್ದಾರೋ ಅದಲ್ಲಿ ಆಗೋದನ್ನ ನೋಡ್ತೇವೆ. ಅದೇ ವಚನ್ ಈ ದಿನ ದೇವರು ಪ್ರಭು ನಮಗ್ ಕೊಟ್ಟಿದ್ದಾರೆ. ನಮ್ಮ ಜೀವಿತ ಜೈಶಾಲಿ ಆಗ್ಲಿಕ್ಕೆ, ಉನ್ನತಿ ಆಗ್ಲಿಕ್ಕೆ, ಯಾವಾಗ್ಲೂ ಕೂಡ ನಾವು ಮುಂದುವರಿಲಿಕ್ಕೆ ಆತನ ವಾಕ್ಯ ನಮಗ್ ಕೊಟ್ಟಿದ್ದಾರೆ. ಅದ್ರಗೋಸ್ಕರ ಆ ವಾಕ್ಯ ನಿಮ್ಮ ಹೃದಯದಲ್ಲಿ ಇಡ್ರಿ, ಬಾಯಿಂದ ಅದನ್ನ ಹೇಳ್ತಾ ಇರ್ರಿ.
ಮತ್ತು ಪರಿಸ್ಥಿತಿ ಬದಲಾಗುತ್ತೆ. ಪರಿಸ್ಥಿತಿ ಬದಲಾಗುತ್ತೆ. ಅದಕ್ಕೆ ಹೇಳಿದ ವಚನ, ಹಗಲು ഇരുಳು ಇದನ್ನು ಧ್ಯಾನ ಮಾಡ್ರಿ. ಹಗಲು ഇരുಳು ನಂಬಿಕೆಯಿಂದ ಹೇಳ್ತಾ ಇರ್ರಿ. ನಾವು ನೋಡ್ತೇವೆ, ನೀವು ಏನ್ ಕೇಳ್ತಾ ಇದ್ದೀರಾ, ನಿಮ್ಮ ಶರೀರ ಕಣ್ಣುಗಳಿಂದ ಏನ್ ನೋಡ್ತಾ ಇದ್ದೀರಾ, ಏನ್ ಕೇಳ್ತಾ ಇದ್ದೀರಾ, ಈ ಸಮಾಚಾರ, ಈ ವಿಷಯ ನಿಮ್ಮ ಒಳಗೆ ಹೋಗಲು ಬಿಡಬೇಡಿ. ನಕಾರಾತ್ಮಕ ಸಂಗತಿಗಳನ್ನು ನೋಡು, ಅದನ್ನ ಕೇಳಿ ನಿಮ್ಮ ಒಳಗೆ ಹೋಗಲು ಬಿಡಬೇಡಿ. ಅದು ನಿಮಗೆ ಭಯವನ್ನ ಉಂಟು ಮಾಡುತ್ತೆ, ನಿಮ್ಮ ಹೃದಯದಲ್ಲಿ ಬಲಹೀನತೆಯನ್ನು ತರುತ್ತೆ, ಧೈರ್ಯ ಹೊಂಟೋಗುವಂತೆ ಮಾಡುತ್ತೆ, ಕಮ್ಜೋರ್ ಮಾಡುತ್ತೆ. ಯಾವುದೇ ಜಾಣಕಾರಿ ಇರಬಹುದು, ನಿಮ್ಮ ವಿಷಯ ಜನ ಏನ್ ಹೇಳಿದ್ದಾರೆ, ನಿರಾಶೆ ಆಗ್ಬೇಡಿ. ಒಂದು ವೇಳೆ ಡಾಕ್ಟರ್ ರಿಪೋರ್ಟ್ ನಿಮ್ಮ ವಿಷಯದಲ್ಲಿ ಏನ್ ಬಂದಿದ್ದೆ, ನಾವು ನೋಡ್ತೇವೆ ಅಲ್ಲಿ ಭಯ, ವಿಚಲಿತ ಆಗಬೇಡಿ. ನಾವು ನೋಡ್ತೇವೆ ಲೋಕದ ಸುತ್ತಲೂ ಏನಾಗ್ತಾ ಇದೆ, ಏನಾಗೋ ಹಾಗಿದೆ, ಏನು ಸೂಚನೆಗಳನ್ನು ನಾವು ನೋಡ್ತಾ ಇದ್ದೇವೆ. ವಿಚಲಿತ ಆಗುವುದನ್ನ ಅಸ್ವೀಕಾರ ಮಾಡಿ. ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ, ಹಗಲು ഇരുಳು ಇದನ್ನು ಧ್ಯಾನ ಮಾಡಿ. ಎಂಥ ಪರಿಸ್ಥಿತಿನೇ ಇರ್ಲಿ, ಎಂಥ ಸ್ಥಿತಿನೇ ಬರ್ಲಿ, ನಂಬಿಕೆಯಿಂದ ಮಾತಾಡಿ. ಇದು ನಿಮ್ಮ ಬಾಯದಾಗಿಡ್ರಿ, ಇದು ಹೇಳ್ತಾ ಇರ್ರಿ. ದಾವೀದನ ತರ, ಯೆಹೋವನು ನನಗೆ ಬೆಳಕಿದ್ದಾನೆ, ರಕ್ಷಕನಿದ್ದಾನೆ, ನನ್ನ ಪ್ರಾಣಕ್ಕೆ ಆಧಾರ ಇದ್ದಾನೆ. ನೋಡಿ, ಹೇಳ್ತಾ ಇರ್ರಿ. ಸಾವಿರಾರು ವೈರಿಗಳು ನನ್ನ ವಿರುದ್ಧ ಸನ್ನದ್ಧರಾಗಿ ನಿಂತರು, ನಾನು ಭಯಪಡುವುದಿಲ್ಲ. ನೋಡಿ, ದೇವ್ರ ವಾಕ್ಯ ನಿಮ್ಮ ಹೃದಯದಲ್ಲಿ ಇಟ್ಕೊಳ್ರಿ, ಅದು ಬಾಯದಾಗಿಂದ ಬರುತ್ತೆ. ಅದನ್ನ ಹೇಳ್ತಾ ಇರ್ರಿ, ಹೇಳ್ತಾ ಇರ್ರಿ. ಬಹಳ ಜನ ಸಮಸ್ಯೆ ಬಂದಾಗ, ಕಷ್ಟ ಬಂದಾಗ ಅವರು ಸೋತ್ ಹೋಗ್ತಾರೆ, ಹಿಂಜರಿತಾರೆ. ನಾವು ದೇವ್ರ ವಾಕ್ಯದಲ್ಲಿ ನೋಡ್ತೇವೆ, ಯಾವಾಗಲೂ ಇದು ನಿನ್ನ ಬಾಯಲ್ಲಿರ್ಲಿ. ನಾವು ನೋಡ್ತೇವೆ, ಭಯ ಸಂಸೆಗೆ ಒಳಗೆ ಬಿಡಬೇಡಿ. ಇದು ಒಳಗೆ ಬಿಟ್ರೆ ಇದು ಮನೆ ಮಾಡಿರುತ್ತೆ. ನಕಾರಾತ್ಮಕ ಚಿತ್ರ ವೈರಿ ನಿಮ್ಮ ಒಳಗೆ ಹಾಕ್ತಾನೆ. ಭಯ ಪಡುವುದನ್ನ ಅದ್ರಗೋಸ್ಕರ ಅಸ್ವೀಕಾರ ಮಾಡ್ರಿ, ಹೆದರ್ಬೇಡ್ರಿ. ನಕಾರಾತ್ಮಕ ಪರಿಸ್ಥಿತಿಗಳಿಗೆ ನೀವು ಬಿಟ್ಬಿಟ್ರೆ ಅದು ನಿಮ್ಮನ್ನು ಆಳುತ್ತೆ. ಭಯ ನಾವು ಸೋಲಕ್ಕೆ ಅದು ಚಿಹ್ನೆಯಾಗಿ ಸೋಲುವಂತೆ ಮಾಡುತ್ತೆ. ನೀವು ಯಾವ ಮಾತಾಡ್ತೀರೋ ಅದು ನಿಮ್ಮ ಭವಿಷ್ಯಕ್ಕೆ ಸಂಬಂಧಪಟ್ಟಿದ್ದಿದೆ. ಯೇಸು ಸತ್ತೋದಂತ ಯೌನಸ್ಥ ಆ ಮಗಳನ್ನ, ಹುಡುಗಿಯನ್ನ ಹೇಳ್ತಾ ಇದ್ದಾನೆ, ಕೈ ಹಿಡಿದು ಎದ್ದೇಳು. ಯೌನಸ್ಥನ್ನ ಹೇಳ್ತಾ ಇದ್ದಾನೆ, ಎದ್ದೇಳು. ನೋಡಿ, ದೇವರ ವಾಕ್ಯದಲ್ಲಿ ಸಾಮರ್ಥ್ಯ ಇದೆ. ದೇವರ ವಾಕ್ಯ ಬರೀ ನಾವು ಓದ್ಲಕ್ಕಾಗಿ ಕೊಡ್ಲಿಲ್ಲ, ದೇವ್ರ ವಾಕ್ಯ ಬರೀ ಹೇಳಕ್ಕಾಗಿ ಕೊಡ್ಲಿಲ್ಲ. ಇದು ನಾವು ನಮ್ಮ ಜೀವನದಲ್ಲಿ ಉನ್ನತಿ, ಜಯ, ವಿಜಯ್, ಸಕ್ಸೆಸ್ ಆಗ್ಲಿಗೋಸ್ಕರ ದೇವ್ರ ವಾಕ್ಯ ಕೊಟ್ಟಿದೆ. ಯಾವ ಪರಿಸ್ಥಿತಿ ಕೂಡ ನಿಮ್ ವಿಷಯದಲ್ಲಿ ಹೇಳ್ಬಹುದು, ಸ್ಥಿತಿ ಕೂಡ ಇರಬಹುದು. ಇದು ನಿಮ್ ಬಾಯ್ದಾಗ ಇಟ್ಕೊಳ್ರಿ, ಇದನ್ನ ಹೇಳ್ತಾ ಇರ್ರಿ. ನಂಬಿಕೆಯ ಸ್ವಿಚ್ ಯಾವಾಗ್ಲೂ ಆನ್ ಇಡ್ರಿ. ಹಗಲು ഇരുಳು ನಂಬಿಕೆಯಿಂದ ಮಾತಾಡ್ತಾ ಇರ್ರಿ. ಎಂದು ಸಂಶಯ ಮಾತಾಡ್ಬೇಡ್ರಿ, ಎಂದು ಹಿಂಜರಿವಿಕೆ ಮಾತನ್ನ ಆಡಬೇಡಿ. ಯಾಕಂದ್ರೆ ದೇವ್ರ ವಾಕ್ಯ ಯಾವಾಗ್ಲೂ ಸಕಾರಾತ್ಮಕ ಇದೆ, ಯಾವಾಗ್ಲೂ ಅದು ಸಕಾರಾತ್ಮಕ ಇದೆ. ಅದ್ರಗೋಸ್ಕರ ನಾವು ನೋಡ್ತೇವೆ, ಕಾನಾನ್ ದೇಶಕ್ಕೆ 12 ಜನರನ್ನ ಮೋಸೆ ಕಳಿಸ್ತಾನೆ. 12 ಜನಗಳನ್ನ ಅಲ್ಲಿ ಹೋಗಿ ಅವ್ರು ಇಡೀ ದೇಶವನ್ನ ನೋಡ್ಕೊಂಡು ಬರ್ತಾರೆ. ಅದರಲ್ಲಿ ಬಂದು ಮೋಸೆಗೆ ರಿಪೋರ್ಟ್ ಕೊಡ್ತಾರೆ. 10 ಜನರ ರಿಪೋರ್ಟ್ ಏನಾಗಿತ್ತು, ಅವರು ಅಲ್ಲಿನ ಪರಿಸ್ಥಿತಿಗಳನ್ನ ನೋಡಿದ್ದಾರೆ, ಸ್ಥಿತಿಗಳನ್ನ ನೋಡಿದ್ದಾರೆ. ಅವರು ಅದನ್ನ ಭಯಪಟ್ಟಿದ್ದಾರೆ, ತನ್ನ ಹೃದಯದಲ್ಲಿ ಹಾಕ್ತಾ ಇದ್ದಾರೆ. ಮತ್ತು ಅವರ ಹೃದಯದಲ್ಲಿ ಅವರು ಭಯ ಆವರಿಸಿದೆ. ಅವ್ರು ಬಂದು ಹೇಳ್ತಾ ಇದ್ದಾರೆ, ನಾವು ಅವರನ್ನ ಗೆಲ್ಲಕ್ಕಾಗುದಿಲ್ಲ, ನಾವು ಸೋತೋಗ್ತೇವೆ, ಅವ್ರ ಮುಂದೆ ನಾವು ಏನೂ ಇಲ್ಲ. ನೋಡಿ, ಅವ್ರ ನಕಾರಾತ್ಮಕ ಚಿತ್ರ ಚಿಹ್ನೆಗಳು ಅವ್ರು ನೋಡ್ತಾ ಇದ್ದಾರೆ. ಅವರ ಮನಸ್ಸನ್ನದು ಹೊಕ್ಕಿದೆ, ಅವರ ಬಾಯಿಂದ ಅದು ಬರ್ತಾ ಇದೆ ಹೊರಕ್ಕೆ. ಹಾಗಾಗಿ ಯಾವ ಚಿತ್ರ ನೋಡ್ತಾ ಇದ್ದೀರಾ, ನಕಾರಾತ್ಮಕ ಚಿತ್ರಗಳು, ಪರಿಸ್ಥಿತಿಗಳು, ಅದು ನಿಮ್ಮ ಒಳಗೆ ಹೋಗುತ್ತೆ, ನಿಮ್ಮ ಮನಸ್ಸಿನಲ್ಲಿ ಹೋಗುತ್ತೆ, ನಿಮ್ಮ ಬಾಯಿಂದ ಹೊರ ಬರುತ್ತೆ. ನೀವು ಹೇಗೆ ಮಾತಾಡ್ತೀರೋ ನಿಮ್ಮ ಭವಿಷ್ಯ ಅದ್ರ ಮೇಲೆ ಕಟ್ಟಲ್ಪಡುತ್ತೆ. ಹಾಗೆ ನಿಮ್ ಜೀವನದಲ್ಲಿ ಫಲವನ್ನ ಅನುಭವಿಸ್ತೀರಾ. ಅದಕ್ಕೆ ದೇವರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಇದು ನಿನ್ನ ಬಾಯಲ್ಲಿರ್ಲಿ ಮತ್ತು ಇದನ್ನು ಹಗಲು ഇരുಳು ಇದನ್ನ ಧ್ಯಾನ ಮಾಡು. ನಿನ್ನ ಮಾರ್ಗದಲ್ಲಿ ಕರ್ತಾರ್ಥನಾಗ್ತೀಯ, ಎಲ್ಲಿ ಹೋದ್ರೂ ಕೂಡ ನೀನು ಸಫಲ ಆಗ್ತೀಯ. ನಾವು ಕರ್ತಾರಾರ್ಥ ಆಗೋದಕ್ಕೋಸ್ಕರ, ಸಫಲ ಆಗೋದಕ್ಕೋಸ್ಕರ ಮತ್ತು ಸಕ್ಸೆಸ್ ಆಗೋದಕ್ಕೋಸ್ಕರ ದೇವರ ವಚನ ನಮಗೆ ಕೊಡಲ್ಪಟ್ಟಿದೆ. ದೇವರಿಗೆ ಸ್ತೋತ್ರವಾಗ್ಲಿ. ಮತ್ತು ಯೆಹೋಶುವ ಕಾಲೇಬ್ ಅವರ ರಿಪೋರ್ಟ್ ಏನಾಗಿತ್ತು, ಅವ್ರು ಹೇಳ್ತಾ ಇದ್ದಾರೆ, ಅರಣ್ಯಕಾಂಡ 14:9 ವಚನ, ಹೀಗಿರುವುದ್ರಿಂದ ಆ ದೇಶದ ಜನರಿಗೆ ದಿಗಿಲು ಪಡಬೇಡ್ರಿ, ಯೆಹೋವನಿಗೆ ತಿರುಗಿ ಬೀಳ್ಬೇಡ್ರಿ. ಅವರಿಗೆ ನೆರಳಾಗಿದ್ದ ದೇವರು ಕೈಬಿಟ್ಟನು, ನಾವು ಅವರನ್ನ ನುಂಗಿ ಪುಷ್ಟಿಯಾಗುವೆವು. ಇಲ್ಲಿ ನಂಬಿಕೆಯ ಕೂಗಿದೆ, ನಂಬಿಕೆಯ ಘೋಷಣೆ ಇದೆ, ನಾವು ಅವರನ್ನ ನುಂಗುತ್ತೇವೆ. ನೋಡಿ, ಅವರ ನಂಬಿಕೆಯ ಕಣ್ಣುಗಳಿಂದ ನೋಡ್ತಾ ಇದ್ದಾರೆ. ಅವರು ದೇವರನ್ನು ನೋಡ್ತಾ ಇದ್ದಾರೆ, ದೇವರ ವಾಕ್ಯನ ನೋಡ್ತಾ ಇದ್ದಾರೆ, ದೇವರನ್ನು ನೋಡಿ ಅವರು ಮಾತಾಡ್ತಾ ಇದ್ದಾರೆ.
ದೇವರ ವಾಕ್ಯವನ್ನ ನೋಡಿ ಅವರು ಮಾತಾಡ್ತಾ ಇದ್ದಾರೆ. ಹೌದು, ಯಾವಾಗ ನಾವು ದೇವರನ್ನ ನೋಡಿ ಮಾತಾಡುತ್ತೇವೋ, ದೇವರ ವಾಕ್ಯವನ್ನ ನೋಡಿ ನಾವು ಮಾತಾಡುತ್ತೇವೋ, ನಮ್ಮ ಜೀವಿತದಲ್ಲಿ ಯಾವಾಗಲೂ ಕೂಡ ನಾವು ಸಫಲ ಆಗ್ತೇವೆ. ಪರಿಸ್ಥಿತಿ ಕೆಟ್ಟದಿದೆನಾ, ಅದು ಒಳ್ಳೆದಕ್ಕಾಗಿ ಬದಲಾಗುತ್ತೆ. ನೀವು ಮಾತಾಡುವಾಗ ಸ್ಥಿತಿ ಖರಾಬಿದೆನಾ, ಅದು ಸರಿಯಾಗುತ್ತೆ. ಮತ್ತು ಮೇಣದ ಹಾಗೆ ಅದು ಕರಗ್ ಹೋಗುತ್ತೆ. ಅದ್ರಗೋಸ್ಕರ ಇದು ಯಾವಾಗಲೂ ನಿಮ್ಮ ಬಾಯಲ್ಲಿ ಇಟ್ಕೊಳ್ರಿ. ಹಗಲು ಇರುಳದನ್ನ ಧ್ಯಾನ ಮಾಡ್ರಿ. ನೋಡ್ತೇವೆ ವಿಜಯದ ಅವರು ಕೂಗನ್ನ ಹೇಳ್ತಾ ಇದ್ದಾರೆ. ನಾವು ನೋಡ್ತೇವೆ ಅವರು ಧೈರ್ಯದಿಂದ ದೇವರ ಮೇಲೆ ಭರವಸೆ ಇಟ್ಟು ಅವರು ಮಾತಾಡ್ತಾ ಇದ್ದಾರೆ. ಹೌದು, ದಾವೀದನು ಗೋಲಿಯತ್ತನ್ನು ನೋಡಿ ಅದು ಭಯಂಕರವಾದವನು ಅಂತೇಳಿ ವರ್ಣಿಸ್ತಾ ಇಲ್ಲ. ದೇವರನ್ನ ಆತ ನೋಡ್ತಾ ಇದ್ದಾನೆ, ಆತನು ಕರ್ತನನ್ನು ನೋಡ್ತಾ ಇದ್ದಾನೆ, ನೋಡಿ ಮಾತಾಡ್ತಾ ಇದ್ದಾನೆ. ಇಲ್ಲ, ನಾನಿನನ್ನ ಸೋಲಿಸ್ತೇನೆ, ನೀನನ್ನ ನಾನು ಕೊಂದು ಎಲ್ಲ ಜನರಿಗೆ ನಾನು ತೋರಿಸ್ತೇನೆ ನಮ್ಮ ದೇವರು ಎಂಥವನು ಎಂಬುದಾಗಿ. ಆದ್ರಿಂದ ಪ್ರಿಯರೇ, ದೇವರು ನಮಗೆ ಕೊಟ್ಟಂತ ವಚನ್ ನಮ್ಮ ಜೀವಿತದಲ್ಲಿ ವಿಜಯ ಆಗ್ಲಿಕ್ಕೆ, ಜೈಶಾಗ್ಲಿ ಆಗ್ಲಿಕ್ಕಿದೆ. ಅದನ್ನ ನಂಬಿ ಹೃದಯದಾಗಿಟ್ಕೊಳ್ರಿ. ಅದನ್ನು ಹಗಲು ಇರುಳು ಧ್ಯಾನಿಸ್ರಿ ಮತ್ತು ಅದನ್ನ ಹೇಳ್ತಾ ಇರ್ರಿ. ಬೇರೆ ಬಗ್ಗೆ ಧ್ಯಾನಿಸ್ಬೇಡ್ರಿ, ಯಾವ್ದು ವಿಷಯಗಳ ಬಗ್ಗೆ ಧ್ಯಾನಿಸ್ಬೇಡ್ರಿ, ದೇವರ ವಾಕ್ಯದ ಬಗ್ಗೆ ಧ್ಯಾನಿಸ್ರಿ. ದೇವರ ವಾಕ್ಯ ವಿಚಾರ ಮಾಡ್ರಿ, ದೇವರ ಬಗ್ಗೆ ವಿಚಾರ ಮಾಡ್ರಿ. ಅದು ನಿನ್ನನ್ನ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. ಅದಕ್ಕೆ ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ ಮಾರ್ಕನ ಸುವಾರ್ತೆ 9:23 ವಚನದಲ್ಲಿ ಒಬ್ಬ ಮನುಷ್ಯ ಬಂದು ಹೇಳ್ತಾನೆ, ಪ್ರಭು ನಿನ್ನ ಕೈಲಿಂದ ಆಗುದೇ ಆದ್ರೆ ನನ್ನ ಮಗನಿಗೆ ಸ್ವಸ್ಥ ಮಾಡು. ಆ ಮಗನಿಗೆ ಆರಾಮಿಲ್ಲ, ಅಸೌಖ್ಯ ಇದ್ದಾನೆ. ಯೇಸು ಹೇಳ್ತಾ ಇದ್ದಾರೆ, ನನ್ನ ಕೈಲಿಂದ ಆಗುವ ಹಾಗಿದ್ದರೆ ಅಂತೀಯಾ, ನಿನ್ನ ಕೈಲಿಂದ ಆಗುವ ಹಾಗಿದ್ದರೆ ಅನ್ನುತ್ತೀಯಾ? ಯೇಸು ಹೇಳ್ತಾ ಇಲ್ಲ ನನ್ನ ಕೈಲಿಂದ ಎಲ್ಲ ಆಗುತ್ತೆ. ಯೇಸು ಬಹಳ ಅದ್ಭುತವಾದಂತ ಮಾತು ಹೇಳ್ತಾ ಇದ್ದಾರೆ, ನಂಬುವವನಿಗೆ ಎಲ್ಲವೂ ಆಗುತ್ತೆ, ನಂಬುವವನಿಗೆ ಎಲ್ಲವೂ ಆಗುತ್ತೆ. ದೇವರ ವಾಕ್ಯ ನಂಬಿ ದೃಢವಾಗಿರ್ರಿ. ಸೋಲನ್ನ ಎಂದಿಗೂ ಕೂಡ ಒಪ್ಪಲೇಬೇಡಿ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಂಬಿದವನಿಗೆ ಎಲ್ಲವೂ ಆಗುವುದು. ಸೋಲೊಪ್ಕೋಬೇಡ್ರಿ, ಹಿಂತೆಗಿಬೇಡ್ರಿ. ನಂಬಿಕೆಯ ಸ್ವಿಚ್ ಯಾವಾಗಲೂ ಚಾಲು ಇಡ್ರಿ. ಪವಿತ್ರಾತ್ಮ ಭರಿತವಾದಂತ ಮಾತುಗಳು ವಿಶ್ವಾಸದಿಂದ ಹೇಳ್ತಾ ಇರ್ರಿ, ಅದನ್ನ ಹೇಳ್ತಾ ಇರ್ರಿ. ಅದಕ್ಕೆ ವಾಕ್ಯದಲ್ಲಿ ನೋಡ್ತೇವೆ, ಕ್ರಿಸ್ತನಲ್ಲಿ ದೇವರ ಮಕ್ಕಳೇ, ನಂಬಿಕೆಯ ಸ್ವಿಚ್ ಯಾವಾಗ್ಲೂ ಚಾಲು ಇಡ್ರಿ. ಆತನ ಕೈನಿಂದ ಆಗದಿರುವಂಥದ್ದು ಒಂದೂ ಇಲ್ಲ. ನಂಬುವನಿಗೆ ಎಲ್ಲವೂ ಸಾಧ್ಯ, ನಂಬುವನಿಗೆ ಎಲ್ಲವೂ ಸಾಧ್ಯ. ಅದ್ರಗೋಸ್ಕರ ದೇವರು ನಮಗೆ ವಚನ ಕೊಟ್ಟಿದ್ದಾರೆ. ಸದಾ ಅದನ್ನ ನೋಡಿ ದೇವರನ್ನ ನೋಡ್ತಾ ಇರ್ರಿ. ಆತ ನಮ್ಮ ಸೃಷ್ಟಿ ಕರ್ತ ಇದ್ದಾನೆ. ಆತನ ವಚನ್ ನಮಗೆ ಜಯ ಯಾವಾಗಲೂ ಕೂಡ ಸಫಲ ಮಾಡುವಂತದ್ದಾಗಿದೆ. ನೀವು ಕೂಡ ನನ್ನೊಟ್ಟಿಗೆ ಈ ನಂಬಿಕೆಯ ಘೋಷಣೆಯನ್ನ ಮಾಡ್ರಿ. ಬನ್ನಿ ನಾವು ಘೋಷಣೆಯನ್ನ ಮಾಡೋಣ. ನಾನು ಯೇಸು ಕ್ರಿಸ್ತನಲ್ಲಿ ವಿಜಯ್ ಆಗಿದ್ದೇನೆ. ನನ್ನೊಳಗೆ ಭಯ, ಸಂದೇಹ, ಸಂಶಯಗೆ ಜಾಗ ಇಲ್ಲ. ಯಾಕಂದ್ರೆ ನನ್ನ ನಂಬಿಕೆ ದೇವರಲ್ಲಿ, ಆತನ ನಿತ್ಯ ಜೀವದ ವಾಕ್ಯದಲ್ಲಿದೆ. ನಾನು ಲೋಕವನ್ನ ಜಯಿಸ್ತೇನೆ, ನಿರಾಶೆ ಆಗುವುದನ್ನ ತಳ್ಳಿ ಹಾಕ್ತೇನೆ. ಯಾಕಂದ್ರೆ ಲೋಕದಲ್ಲಿಗಿಂತ ನನ್ನೊಳಗೆ ಇರುವವನು ದೊಡ್ಡವನಾಗಿದ್ದಾನೆ. ಯೇಸು ನಾಮದಲ್ಲಿ ಆಮೇನ್, ಆಮೇನ್.